ಇದು ನನ್ನ ಸೆಕೆಂಡ್ ವಿಡಿಯೋ ನನ್ನ ಕ್ಯಾಮ್ರಾದಲ್ಲಿ. ವೆಲ್ಕಮ್, ಮನೆಗೆ ಸ್ವಾಗತ. ಕನ್ಸ್ಟ್ರಕ್ಷನ್ ವರ್ಕ್ ಆ್ಯಂಡ್ ಇಂಟೀರಿಯರ್ ಪಾರ್ಟ್ ಆಲ್ಮೋಸ್ಟ್ ಮುಗಿದಿದೆ. ಆ್ಯಂಡ್ ಫೇವ್ರೆಟ್ ಸೀನರಿ ಇದು ಒಂದು ಮನೆ. ಬೇಡ ಅನ್ಸುತ್ತೆ. ಇದು ಒಂದು ಇದು ಬಂದು ಇದೊಂದು ವಾಶ್ ಮಿಷನ್ ಬರುತ್ತೆ. ಇದು ಒಂದು ವಾಶ್ರೂಮ್ ಮೇಲ್ಗಡೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ರಿಗೂ ಬರೋದು ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಮರೀಲಿ. ಕೂಡ ಸೇಮ್ ಇದೇ ಥರ ಇದೆ, ಬಟ್ ಟಿವಿಗೆ ಚಾನಲ್ ಇಲ್ಲ ಮತ್ತೆ ಹಂಗಾಗಿ ಬಾಕಿದೆ. ಸೊ ಅದೇನು ಮಾಡ್ಸೋಕೆ ಹೋಗಿಲ್ಲ ನಾವು. ಬೇಡ ಇದು ಬಂದು ಅಡುಗೆ ಮನೆ, ಬಂದು ದೇವ್ರ ಮನೆ. ಹೋಪ್ ಯು ಗೈಸ್ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಐಡಿಯಾ ಪ್ಲಾನಿಂಗ್ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದ್ಗಡೆ ತೋರಿಸ್ಬಿಟ್ಟು ನಿಮಗೆ ಬಂದು ಮೇಲೆ ಕೂಡ ತೋರಿಸ್ತೀನಿ. ಚೆನ್ನಾಗಿದಲ್ಲ, ನಿಮಗೆ ಬೇಜಾರಾದರೆ ಆರಾಮಾಗಿ ಬಂದು ರಿಲ್ಯಾಕ್ಸ್ ಮಾಡೋಕ್ಕೆ ಕೈಂಡ್ ಆಫ್ ಪ್ಲೇಸ್. ನನಗಂತೂ ಇಷ್ಟ. ಓಕೆ, ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ನಿಮಗೆ, ಯಾವ್ದು ಇರಬೇಕು, ಯಾವ್ದ್ರ ಮೇಲೆ ವಿಡಿಯೋ ಮಾಡಬೇಕು ಅಂತ ಹೇಳಿ ಮೆಟ್ಲತ್ತಿ ಸುಸ್ತಾಯಿತು. ಬಾಯ್ ಬಾಯ್. ಇವತ್ತು ಅಡುಗೆ ಮನೆ ಸ್ಪೆಷಲ್ ಆಯಿತಾ, ಚಿಕನ್ ಸ್ಪೆಷಲ್. ವೆರೈಟಿ ಚಿಕನ್ ಇಲ್ಲಿ ರೆಡಿ ಆಗಿದೆ ಆಲ್ಮೋಸ್ಟ್. ಆ್ಯಂಡ್ ಇನ್ನೂ ಒಂದು ರೆಡಿ ಮಾಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್. ಆಂಟಿ ಆಲ್ರೆಡಿ ಮಾಡಿಟ್ಟಿದ್ದಾರೆ ಸೇರೋಣ ಏನೇನು ಅಂತ. ಸ್ಟಾರ್ಟ್ ಮಾಡಲಿ ಆಂಟಿ. ಇದು ರೆಡ್ ಚಿಕನ್ ಫ್ರೈ, ಇದು ರೆಡ್ ಚಿಕನ್ ಫ್ರೈ, ಮತ್ತು ಇದು ಪೆಪ್ಪರ್ ಫ್ರೈ ರೆಡಿ ಆಗ್ತಾ ಇದೆ. ಇದು ಅವರು ಲಿವರ್ ಫ್ರೈ ಆಲ್ರೆಡಿ ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಇನ್ನೊಂದು ಏನೋ ರೆಡಿ ಆಗ್ತಾ ಇದೆ. ಇಲ್ಲೊಂದು ಕಬಾಬ್ಗೆ, ಇದು ಕಬಾಬಿಗೆ ರೆಡಿ ಆಗ್ತಾ ಇದೆ ರೆಸಿಪಿ. ಸಂಡೇ ಅಲ್ಲ, ಭಾನುವಾರದ ಬಾಡೂಟ ಥರ ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀವಿ. ಸೊ ನಿಮ್ಮನೇಲಿ ಮಾಡಿಲ್ಲ ಅಂದರೆ ನಮ್ಮನೆಗೆ ಬಂದು ಎಲ್ಲ ತಿನ್ನಿ ಆಯಿತಾ. ಇದಕ್ಕೆ ಏನೆಲ್ಲ ಹಾಕಿದ್ದೀರಾ ಆಂಟಿ? ಚಕ್ಕೆ, ಲವಂಗ, ಕಾಳುಮೆಣಸು. ಆಂಟಿ ಸ್ವಲ್ಪ ಕೈ ಹಾಕ್ತಿದ್ದಾರೆ, ಪರವಾಗಿಲ್ಲ. ಅಂದರೆ ಬೇಸಿಕಲಿ ಇದಕ್ಕೆ ಚಕ್ಕೆ, ಲವಂಗ, ಕಾಳು ಮೆಣಸು, ಖಾರದ ಪುಡಿ. ಮೇನ್ ಅಂದರೆ ನೀವು ಚಿಲ್ಲಿ ಹಾಕೋದಕ್ಕೆ ಖಾರದ ಪುಡಿ ಹಾಕ್ತೀವಿ, ಸೋಯಾ ಸಾಸ್ ಎಲ್ಲ ಹಾಕ್ತಿದ್ದೀವಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರುತ್ತೆ ಪೆಪ್ಪರ್ ಫ್ರೈ ಏನು ಮಾಡ್ತೀವಿ ಅಂತ. ಸೊ ಮೇನ್ ಇದಕ್ಕೆ ಪೆಪ್ಪರ್ ನಾನು ಹೇಳೋದಕ್ಕೆ. ಆ್ಯಂಡ್ ಈ ಫ್ರೈಯಲ್ಲಿ ಎಗ್ ಸ್ಪೆಷಲ್, ಇದರಲ್ಲಿ ಲಿವರ್ ಫ್ರೈ, ಕಬಾಬ್. ನಾನು ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಆಗಿದೆ ನಮ್ಮ ರೆಸಿಪೀಸ್ ಎಲ್ಲ. ಎಲ್ಲರೂ ಬಾಯಲ್ಲಿ ನೀರು ಬರಲಿ. ಇದು ಅಷ್ಟೇ. ಆ್ಯಂಡ್ ಈ ರೆಸಿಪಿಗೆ ಏನೇನು ಹಾಕಿದ್ದಾರೆ ಅಂದರೆ ಮೇನ್ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಕಾಳು ಮೆಣಸು. ಹಾಗೆ ಇದರಲ್ಲಿ ಸ್ಪೆಷಲಾಗಿ ಚಿಲ್ಲಿ ಮತ್ತು ಸಾಂಬಾರು ಸೊಪ್ಪು. ಮೇನ್ ಚಿಕನ್ ಬೇಕು ಆಯಿತಾ. ಚಿಕನ್ ಇಲ್ಲೇನು ಮಾಡೋಕ್ಕೆ ಹೋಗ್ಬೇಡಿ, ಚಿಕನ್ ಬೇಕು ಮೇನ್. ಹಾಗೆ ನೋಡಿ ಇದು ಆಲ್ಮೋಸ್ಟ್ ಆಗಿದೆ. ನಿಮಗೆ ಗೊತ್ತಿರುತ್ತೆ ಮೇನ್ ಏನು ಅಂದರೆ ಇದರಲ್ಲಿ ಚಿಲ್ಲಿ ಬಿಟ್ಟು ನೀವು ಚಿಲ್ಲಿ ಪೌಡರ್ ಹಾಕಬೇಕು. ಚಿಲ್ಲಿ ಹಾಕ್ಬಿಡಿ, ಚಿಲ್ಲಿ ಪೌಡರ್ ಹಾಕಿ. ಸೊ ಇದು ಬಂದು ಚಿಲ್ಲಿ ಪೌಡರ್ ಚಿಕನ್ ಗ್ರೇವಿ.
ಇದು ಆಗಿದೆ. ಆ್ಯಂಡ್ ಪೆಪ್ಪರ್ ನಿಮಗೆ ಯೂಶುವಲ್ ಆಗಿ ಗೊತ್ತಿರುತ್ತೆ. ಇದರಲ್ಲಂದರೆ ಬೆಳ್ಳುಳ್ಳಿ, ಪೆಪ್ಪರ್ ಪೌಡರ್, ಮೆಣಸಿನ್ಕಾಯಿ, ಹಾಗೆ ಚಿಕನ್ ಆಲ್ಮೋಸ್ಟ್ ಎಲ್ಲ ಹಾಕಿದ್ದೀವಿ. ಸಾಂಬಾರು ಸೊಪ್ಪು ಮೇನ್ ಲಾಸ್ಟಿಗೆ ಎಲ್ಲ ಮಿಕ್ಸ್ ಮಾಡಿ ಒಂದ್ಸಲ ಮ್ಯಾರಿನೇಟ್ ಮಾಡ್ಕೊಂಡು ಆಮೇಲೆ ಫ್ರೈ ಮಾಡೋಕ್ಕೆ ಹಾಕ್ಬೇಕಷ್ಟೆ. ಆ್ಯಂಡ್ ಇವಾಗ ನಿಮಗೆ ಗೊತ್ತಿರುತ್ತೆ, ನಾನೇನು ಹೇಳೋಕೆ ಹೋಗಲ್ಲ ಜಾಸ್ತಿ. ಸೊ ಆಲ್ಮೋಸ್ಟ್ ನಮ್ಮ ಚಿಕನ್ ಆಗಿದೆ, ತಿನ್ನಕ್ಕೆ ರೆಡಿ ಆಗಿದೆ. ನೆಕ್ಸ್ಟ್ ಬಂದು ರೆಡಿ ಆಗಿರೋದಂದರೆ ಕಬಾಬ್. ನನ್ನ ಕೈ ಆಡುತ್ತಿರೋದು ನೋಡಿ, ಥಿಂಕ್ ಮಾಡಿಬಿಡಿ ಮಾಡೋಕ್ಕೆ ಬರಲ್ಲ ಅಂತ. ನಾನು ಚಿಕನ್ ಒಂದು ರೇಂಜಿಗೆ ಮಾಡ್ತೀನಿ, ಆ ಮಟ್ಟಿಗೆ ಏನು ಮಾಡಲ್ಲ ನೋಡಿ. ಪರವಾಗಿಲ್ಲ, ಆಂಟಿ ನೋಡ್ಕೊತಾರೆ. ಈಗ ನಾನು ಇದನ್ನೇ ಹೇಳ್ತೀನಿ. ಇದರಲ್ಲಿ ನಿಮಗೆ ಗೊತ್ತಿದೆ ಅಲ್ಲ, ಯೂಶ್ವಲ್ ಆಗಿ ಕಬಾಬಿಗೆ ನಾನು ಏನೇನು ಮಾಡ್ತೀವಿ ಅಂದರೆ ಫಸ್ಟ್ ಮ್ಯಾರಿನೇಟ್ ಮಾಡ್ಕೊತೀವಿ. ಕಬಾಬ್ ಪೌಡರ್ ಹಾಕಿ, ಹಾಗೆ ಸ್ವಲ್ಪ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿಕೊಂಡು ಸ್ಪೆಷಲ್ ಚಿಲ್ಲಿ ಹಾಗೆ ಸಾಂಬಾರು ಸೊಪ್ಪೆಲ್ಲ ಹಾಕಿ ರೆಡಿ ಆಗಿದೆ. ಜಸ್ಟ್ ಇದನ್ನು ಎಣ್ಣೆಲಿ ಕರಿಯೋದಷ್ಟೇ ಬಾಕಿ ಉಳಿದಿರೋದು. ಎಣ್ಣೆಲಿ ಕರಿದ್ಮೇಲೆ ಲಾಸ್ಟಿಗೆ ಒಂದು ಪಿಕ್ ಹಾಕ್ತೀನಿ. ನೀವು ನೋಡಿ ನಾನು ಏನೇನು ರೆಡಿ ಮಾಡ್ಕೊಂಡು ತಿನ್ನೋಕ್ಕೆ ರೆಡಿ ಇದ್ದೀನಿ ಅಂತ. ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ. ಬಾಯ್ ಬಾಯ್.